ಹಲೋ. ಹಲೋ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಅಣ್ಣ. ಹೇಳಮ್ಮ. ಅಣ್ಣ, ನನ್ನ ಹೆಸರು ತೇಜಸ್ವಿನಿ ಅಂತ. ತೇಜಸ್ವಿನಿ, ಹೇಳಮ್ಮ ತಾಯಿ. ನಾವು ಸಂಜಯ್ ನಗರದಿಂದ ಕಾಲ್ ಮಾಡ್ತಾ ಇರೋದಣ್ಣ. ನನ್ನ ಹುಟ್ಟಿದ ಮನೆ ಹಾವೇರಿ. ಓಕೆ ನಾನು ಅಮ್ಮ. ಕೊಟ್ಟಿರೋದು ಶಿವಮೊಗ್ಗದಲ್ಲಿರೋದು ಒಂದು ಹಳ್ಳಿಗಣ. ಓಕೆ ಅಮ್ಮ. ಅಣ್ಣ, ಇವಾಗ ಇರೋದಿಲ್ಲಮ್ಮ ತಾಯಿ. ನಾನು ಇವಾಗ ಇರೋದು ಸದ್ಯಕ್ಕೆ ನಮ್ಮೂರಲ್ಲಿ ಇದ್ದೀನಿ, ಬಟ್ ನಾನು ಬೆಂಗಳೂರಾಗೆ ಇರೋದಣ್ಣ. ಶುಭವಾಗಿಲ್ಲಮ್ಮ, ಹೇಳಮ್ಮ ತಾಯಿ. ಅಣ್ಣ, ನನ್ನ ಗಂಡ ಅಡ್ವೊಕೇಟು. ಓಕೆ ಅಮ್ಮ. ನಾನು ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ, ಮನೆಯಿಂದಾನೆ. ಅದು ರಾಯರ ಅನುಗ್ರಹನೇ ಅಣ್ಣ ಆಗಿರೋದು. ಏನಮ್ಮ? ನಾನು ಒಂದು ಕಂಪನಿ ಮನೆಯಿಂದಾನೇ ಕೆಲಸ ಮಾಡ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀರಾ ತಾಯಿ? ಹ್ಞೂ ಅಣ್ಣ. ಓಕೆ ಅಮ್ಮ, ಹೇಳಮ್ಮ. ಅದು ನನಗೆ ರಾಯರ ಅನುಗ್ರಹದಿಂದಾನೇ ಸಿಕ್ಕಿರೋದು. ಹೌದಮ್ಮ, ಇದಕ್ಕಿಂತ ಮುಂಚೆ ನೀವು ನನ್ನ ಹತ್ರ ಮಾತಾಡಿದಿರಾ ತಾಯಿ? ಹಾ, ಮಾತಾಡಿದ್ದೀನಿ ಅಣ್ಣ. ನಾನು ಹೇಳಮ್ಮ ಸಂಸ್ಥೆ ತಾಯಿ. ಹೊರಗ್ ಮಾಡಿದ್ದೆ ನಿಮ್ಗೆ. ಹೇಳಮ್ಮ. ಅದೇ ಅಣ್ಣ, ನನ್ಗೆ ರಾಯರದು ತುಂಬಾ ಅನುಗ್ರಹ ಆಗಿದೆ ಅಣ್ಣ. ಅನುಗ್ರಹ ಆಗಿದೇನಮ್ಮ? ಹ್ಞೂ ಅಣ್ಣ, ನಾನು 2020ರಿಂದ ನಾನು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಓಹೋ, ಒಳ್ಳೇದು ಒಳ್ಳೇದು. ಅಣ್ಣ, ನೀವ್ ಹೇಳಿದ್ರೆ ನಂಬಲ್ಲ. ನನ್ಗೆ ಡಾಕ್ಟರ್, ನನ್ ಮಕ್ಳಾಗ್ಲಿಲ್ಲ, ಮದ್ವೆಗೆ 5 ವರ್ಷ ಆಗಿತ್ತು, ಪ್ಲಾನಿಂಗ್ ಅಲ್ಲಿ ಇದ್ವಿ. ಬಟ್ ಆಮೇಲೆ ಸ್ಟಾರ್ಟ್ ಮಾಡಿದಾಗ ನನ್ ಗರ್ಭಕೋಶದಲ್ಲಿ ಏನೋ ತೊಂದ್ರೆ ಇದೆ ಅಂತ ಹೇಳಿದ್ರಣ್ಣ. ಅವಾಗ ತುಂಬಾ ಡಾಕ್ಟರ್ಗೆಲ್ಲಾ ತೋರ್ಸಿದೆ. ನನ್ ಗಂಡ ದುಡ್ಡು ಕೊಡ್ಲಿಲ್ಲ ನನ್ಗೆ. ಇಲ್ಲ, ನನ್ಗಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳಕ್ ಮಾಡ್ದಣ್ಣ. ಅವಾಗ ನನ್ಗೆ ಯಾರು ಗತಿ ಇಲ್ಲಪ್ಪ, ನನಗ್ ನೀನೇ ಗತಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋ ರಾಘವೇಂದ್ರ ಮಠಕ್ಕೆ ನಡ್ಕೊಳಕ್ ಸ್ಟಾರ್ಟ್ ಮಾಡ್ದೆ ಅಣ್ಣ ನಾನು. ಅವಾಗ ಒಬ್ರು ಬಾಯಲ್ಲಿ ಹೇಳ್ಸಿದ್ರು ನನ್ಗೆ, ನಿನ್ನ ಮಗು ಆಗುತ್ತಮ್ಮ, ಏಪ್ರಿಲ್ ನಂತರ ಗೊತ್ತಾಗುತ್ತೆ. 2020 ಏಪ್ರಿಲ್ 4 ನಂತರ ನಿಂಗೆ ಗೊತ್ತಾಗುತ್ತೆ. ಅದೇ ಡೇಟ್ಗೆ ನನ್ ಕನ್ಸೀವ್ ಆದೆ ಅಣ್ಣ. ಅದೇ ಡೇಟ್ಗೆ ನಾನು ಕನ್ಸೀವ್ ಆದೆ. ನಾ ರಾಯರಿಗೆ ನಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಆಮೇಲೆ ನಾನು 5 ತಿಂಗಳಾಗಿತ್ತು ಅಣ್ಣ. ನನಗೆ ತುಂಬಾ, ನಾವಿಬ್ರು ಹೆಣ್ಮಕ್ಳಣ್ಣ ನಮ್ಮ ಅಪ್ಪ ಅಮ್ಮಂಗೆ. ಹೀಗಾಗಿ ನಮ್ಮ ಮನೇಲಿ ಒತ್ತಡನೂ ಜಾಸ್ತಿ ಇತ್ತು. ಗಂಡು ಮಗು ಒಂದು ವಿಚಾರದಲ್ಲಿ ಇದು ನಾನು ಕಂಪ್ಲೀಟ್ ಮಾಡಿ. ಇವಾಗ ಅಂದ್ರೆ ನಿಮ್ಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರು. 5 ವರ್ಷ ಆಗಿತ್ತು, ಡಾಕ್ಟರ್ ಹತ್ರ ಹೋಗಿ ನೀವು ತುಂಬಾ ಕೇಳಿದಿರಿ. ಹೌದಣ್ಣ. ಆದ್ರೆ ಆಗಲ್ಲ ಅಂತ, ಅಂದ್ರೆ ಏನೋ ಒಂದು ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆದ್ರೆ ರಾಯರ್ನ ನಂಬಿದ್ದಕ್ಕೆ ನಿಮ್ಗೆ ಮತ್ತೆ ಒಳ್ಳೆ ನೀವು ರಿಸಲ್ಟ್ ಬಂತು ಅಂತ ಹೇಳ್ತಾ ಇದ್ದೀರಾ. ನಾನು ಸಾಯಿಬಾಬಾನು ಮಾಡಿದ್ದೆ, ರಾಯರನ್ನು ಸ್ಟಾರ್ಟ್ ಮಾಡಿದ್ದೆ. ಒಬ್ರು ನನಗೆ ನಮ್ಮೂರಲ್ಲೇ ದೇವಸ್ಥಾನದಲ್ಲಿ ಹೇಳಿಕೆ ನೀಡ್ತಾರಣ್ಣ. ದೇವಿ ಬರುತ್ತೆ ಅವ್ರ ಮೈಯಲ್ಲಿ. ರಾಯರ್ ಪೂಜೆ ಮುಗಿಸ್ಕೊಂಡು, ರಾಯರೇ ನಂಗೆ ನಿಂಗೆ ಹೇಳಲೇಬೇಕು, ನನ್ನ ಮಕ್ಳು ಆಗುತ್ತಾ ಇಲ್ಲ ಅಂತ ನೀವೇ ಹೇಳ್ಬೇಕು. ನಾನು ಆಸ್ಪತ್ರೆಗೆ ದುಡ್ಡು ಹಾಕಿ ಹಾಕಿ ಸಾಕಾಗಿದೆ, ನನಗಾಗಲ್ಲ. ಇನ್ನ ಮೆಡಿಕಲ್ ಎಲ್ಲ ಮುಗೀತು, ಇನ್ನೇನಿದ್ರು ನನ್ ದಯಬೇಕು ಅಂತ ಹೇಳ್ಕೊಂಡು ಹೋದಾಗ ಒಂದೇ ಮಾತಲ್ಲಿ ಹೇಳ್ಬಿಟ್ರು, ನಿನ್ನ ಮಕ್ಕಳಾಗೆ ಆಗುತ್ತಮ್ಮ. ಏಪ್ರಿಲ್ 4 2020 ನಂತರ ನಿನಗೊಂದು ಒಳ್ಳೆ ವಿಷಯ ಗೊತ್ತಾಗುತ್ತೆ, ನೀನೇ ನನ್ಗೆ ಬಂದು ಹೇಳ್ತೀನಿ ಅಂದ್ರು. ಅದ್ಭುತವಾದ ತಾಯಿ, ಕೇಳೋದಕ್ಕೆ ಆನಂದ ಆಗುತ್ತಮ್ಮ. 5 ವರ್ಷ ಮಕ್ಕಳಾಗಿರ್ಲಿಲ್ಲ, ರೋಮಾಂಚನ ಆಗುತ್ತಣ್ಣ ನನ್ಗೆ ಹೇಳಕ್ಕೆ. ಆಮೇಲೆ ಕರೆಕ್ಟ್ ಅವ್ರು ಹೇಳಿ ಡೇಟಿಗೆ ನಾನು ಪ್ರೆಗ್ನೆಂಟ್ ಆದೆ ಅಣ್ಣ. ಶುಭವಾಗಲಿ ಅಮ್ಮ. ಆಮೇಲೆ ಮತ್ತೆ ನನ್ ಗಂಡನ ಮನೆ ಬಂದೆ. ಇಲ್ಲಿ ನನಗೆಲ್ಲೂ ಹೋಗಕ್ ಅವಕಾಶ ಇಲ್ಲ ಅಣ್ಣ. ನಮ್ಮ ಮನೆಯಲ್ಲ ಹೊರಗೆಲ್ಲ ಬಿಡಲ್ಲ, ತುಂಬಾ ಸ್ಟ್ರಿಕ್ಟ್ ಅಣ್ಣ ಅವ್ರ ಮನೇಲೆಲ್ಲ. ಆಮೇಲೆ ಅವರು ಈಶ್ವರದವ್ರು, ನಾನು ಈ ಬ್ರಾಹ್ಮಣ ದೇವ್ರು ಮಾಡ್ತೀನಿ ಅಂತ ತುಂಬಾ ಸಿಟ್ಟು ಅವ್ರಿಗೆ. ಹಿಂಗಾಗ್ಬಿಟ್ಟು ನನ್ ಮನೇಲೇ ಪೂಜೆ ಮಾಡೋದು, ಅದು ಇದು ಮಾಡೋದು ಮಾಡ್ಕೊಂಡು ಮತ್ತೆ 5 ತಿಂಗಳು ಇರ್ಬೇಕಾದ್ರೆ ತವ್ರ ಮನೆಗೆ ಹೋದೆ ಅಣ್ಣ. ಅಲ್ಲಿ ಹೋದಾಗ ನಂಗ್ ರಾಯರಿಗೆ ಹೇಳಿದ್ದೆ ನಾನು, ನಂಗೆ ಗಂಡ್ ಮಗುನೇ ಬೇಕಪ್ಪ, ನಂಗ್ ನೀನೇ ಬೇಕು. ನನ್ ಗಂಡ್ ಮಗು ಹುಟ್ಟು ಅಂದ್ರೆ ನಾನು ನಿನ್ ಸನ್ನಿಧಾನದಲ್ಲೇ ಬಂದ್ಬಿಟ್ಟು ಅವ್ನಿಗೆ ನಾಮಕರಣ ಮಾಡ್ಕೊಂತ ಇರ್ತೀನಿ, ನೀನ್ ಅದನ್ನ ನಡ್ಸ್ಕೊಡ್ಬೇಕು ಅಂತ. ಆಯ್ತು, ನೀನ್ ನಡ್ಸ್ಕೊಡ್ತೀಯಾ ಅನ್ನೋದಾದ್ರೆ ನಂಗೆ ಇವತ್ತೇನಾದ್ರೂ ಒಂದ್ ಒಳ್ಳೆ ಶುಭ ಸೂಚನೆ ಬೇಕು ಅಂತ 5 ತಿಂಗಳಲ್ಲಿ ನಾನ್ ತವ್ರ ಮನೆಗೆ ಹೋದಾಗ ಫಸ್ಟ್ ಮುಖ ಸ್ನಾನ ಮಾಡ್ಕೊಂಡು ಮರ್ದಿವಸ ಬೆಳಗ್ಗೆ ಎದ್ದ ತಕ್ಷಣನೇ ನಾನ್ ರಾಯರ್ ಮಠಕ್ ಹೋದೆ ಅಣ್ಣ. ಹೋಗ್ಬೇಕಾದ್ರೆ ರಾಯರ್ ಮಠದ ಎದುರುಗಡೆಗೇನೆ ಅಣ್ಣ, ಆಕಳು ಬಾಳೆಹಣ್ಣು ತಿಂತಾ ಇತ್ತು, ಕೆಳಗಡೆ ಆಕಳು ಕರು ಹಾಲು ಕುಡಿತಾ ಇತ್ತು. ಆ ಆಕಳು ಮೈ ತೊಳಿತಾ ಇದ್ದವಳು ನನ್ ಹೊಟ್ಟೆ ನೋಡ್ಬಿಟ್ಟು, ನಿನ್ಗ್ ರಾಗಪ್ಪನೇ ಬರ್ತಾನಮ್ಮ ಅಂತ ಹೇಳ್ಬಿಟ್ಲಣ್ಣ. ಯಾರಮ್ಮ ಹೇಳಿರೋದು ತಾಯಿ? ಅವಳು ಬಿದಿನ್ಕೆರೆಯಲ್ಲಿ ಹೋಗ್ತೀನಿ ಅಂತ ಹೇಳಿ ಅವ್ಳು ಹೋಗಿದ್ದಾಳಣ್ಣ. ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಓಹೋ, ಗಂಡು ಮಗುನೇ ಆಗತ್ತೆ ಅಂತ ಹೇಳಿದ್ರಲ್ಲ ಹಂಗೆ ಹೇಳಿದ್ಲಣ್ಣ. ನಾನು ನೋಡ್ಬಿಟ್ಟು ನಿನ್ಗೆ ರಾಗಪ್ಪನೇ ಬರ್ತಾನೆ, ನಾನು ಇವತ್ತು ಮನೇಲಿ ಹೇಳ್ಕೊಂಡು ಹೋಗಿದ್ದೆ, ರಾಗಪ್ಪ ನೀನ್ ನನ್ ಗಂಡ್ ಮಗುನೇ ಕೊಡ್ತೀಯ ಅಂದ್ರೆ ನನಗೆ ಏನಾದ್ರೂ ಒಂದ್ ಒಳ್ಳೆ ಸೂಚನೆ ಕೊಡ್ಬೇಕು ಅಂತ. ಅಲ್ಲಿ ನಾನು ಇನ್ನೂ ಒಳಗಡೆಗೆ ಹೋಗಿಲ್ಲ, ಇಲ್ಲೇ ಎಂಟ್ರೆನ್ಸ್ಗೆ ಬಾಳೆಹಣ್ಣು ತಿಂತಾ ಇದೆ, ಅವಳು ಮೈ ತೊಳಿತಾ ಇದ್ದಾಳೆ, ಕರು ಹಾಲು ಕುಡಿತಾ ಇದೆ. ನನ್ಗೆ ಅವಾಗ್ಲೇ ನಂಗೆ ಶುಭ ಅಂತ ಅನಿಸ್ಬಿಡ್ತು. ಕಾಮಧೇನುನೇ ಅಲ್ಲಣ್ಣ ಅವ್ರು ಕೇಳಿದ್ದು. ಅದಕ್ಕೆ ನಿನ್ಗೆ ರಾಗಪ್ಪನೇ ಬರೋದು, ನಿನ್ ಹೊಟ್ಟೆಲ್ ರಾಗಪ್ಪನೇ ಬರೋದು, ನೋಡ್ತಾ ಇರೋ ನೀನು ಅಂತ ಹೇಳಿದ್ಲಣ್ಣ. ಅದ್ಭುತಮ್ಮ ತಾಯಿ. ಒಳಗಡೆ ಹೋಗ್ಬಿಟ್ಟು ನಾನು ಪ್ರತಿ ಗುರುವಾರ ದಿವಸ ನನ್ ರಾಯರು ಮಧ್ಯಾಹ್ನ 12 ಗಂಟೆ ಆಗ್ಲಿ ಅಣ್ಣ ಅದು, ನಾನ್ ಮಾತ್ರ ಪ್ರತಿ ಗುರುವಾರ ದಿವಸ ರಾಯರ್ ಪೂಜೆ ಮಾಡಿ ನಾನ್ ನೀರ್ ಕುಡಿಯೋದು. ಅದು ಮಧ್ಯಾಹ್ನ 12 ಗಂಟೆ ಆದ್ರೂ ಅಷ್ಟೇ, 2 ಗಂಟೆ ಆದ್ರೂ ಅಷ್ಟೇ, ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮಾಡಿ. ಯಾಕೆಂದ್ರೆ ಬೈತಾರಣ್ಣ, ನೀವ್ ಬರೀ ಪೂಜೆ ಮಾಡ್ಕೊಂತ ಕುತ್ಕೊಂತೀಯ ಅಂತ. ಹಿಂಗಾಗಣ ಬೆಳಿಗ್ಗೆ ಎಲ್ಲ ನನ್ ಮಗುನು ಚಿಕ್ಕನಣ್ಣ, ಒಂದು ಎಲ್ಲಾ ಕೆಲ್ಸ ಮಾಡ್ಬೇಕು. ಮಾಡಿ ಮುಗಿಸಿ 10 ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದ್ 12 ಗಂಟೆ ತನಕ ಅದ್ರೊಳಗೆ ಪೂಜೆ ಮಾಡ್ತೀನಿ ಅಣ್ಣ. ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ.
12 ಆಮೇಲೆ ಗಂಟೆ ಇನ್ನೊಂದು ವಿಚಾರದಲ್ಲಿ, ಇವಾಗ 5 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ, 5 ವರ್ಷ ಆದ್ಮೇಲೆ ಮಕ್ಕಳಾಯ್ತು ಅಂತ ಹೇಳಿದ್ರಿ, ಅಲ್ಲಿ ಬಂದ್ರಿ ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಯಾರೋ ಒಬ್ರು ಸೂಚನೆ ಕೊಡು ಅಂತಂದು ನೀವು ರಾಯರಲ್ಲಿ ಕೇಳ್ಕೊಂಡಿದ್ರಿ. ಅಲ್ಲಿ ಯಾರೋ ಬಂದ್ರು, ರಾಯರು ಈ ಸಲ ನಿನಗೆ ರಾಯರೇ ಹುಟ್ಟಿ ಬರ್ತಾರೆ ಮಗಳೇ ಅಂತ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿದ್ರಿ. ಹೌದಣ್ಣ. ಅದೇ ಮುಖಾಂತರದಲ್ಲಿ ಮಗು ಜನನ ಅಂದ್ರೆ ಹುಟ್ಟಿರೋದು ದಿನಾಂಕ ಅಂದ್ರೆ ಯಾವ ದಿನ ಬಂತು, ಯಾವಾಗ ಹುಟ್ಟಿರೋದು ಮಗು, ಅದನ್ನ ಹೇಳಿಲ್ಲಮ್ಮ. ಅಣ್ಣ ಆ ದಿನ ನನ್ಗೆ ಹೇಳ್ಬೇಕು ಅಂದ್ರೆ ಆಶ್ಚರ್ಯ ಆಗುತ್ತಣ್ಣ. 24ನೇ ತಾರೀಕು ಆಕ್ಚುಲಿ ನನ್ಗೆ ಅವ್ರು ಡೇಟ್ ಕೊಟ್ಟಿದ್ದು 11ನೇ ತಾರೀಕು ಮಂಗಳವಾರ ಅಣ್ಣ. 24ನೇ ತಾರೀಕು ಬುಧವಾರ ಮುಗಿದು ಮಧ್ಯರಾತ್ರಿ 12 ಗಂಟೆ ಬೆಳಗಿನ ಜಾವ 1:32 ಗುರುವಾರ ದಿವಸನೇ ಒಂದ್ ಜನನ ಆಯ್ತಣ್ಣ. ಗುರುವಾರ ದಿವಸನೇ ಹುಟ್ಟಿದ್ರು. ಹ್ಞೂನಣ್ಣ, ನಾನು ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಸಿಸರಿನ್ ಮಾಡ್ತಾ ಇದಾರೆ, ನನ್ ಫುಲ್ ಖುಷಿ. ರಾಘಪ್ಪ ನಿಮ್ಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೆ. ಎಂತ ಮಾತಮ್ಮ, ಕೇಳುವುದಕ್ಕೆ ಆನಂದಲ್ಲ ತಾಯಿ ನಿಮ್ಮ ಧ್ವನಿ. ಅಯ್ಯೋ ಅಣ್ಣ, ನಂಗೆ ಹೇಳಕ್ಕೆ ಅದೇ ಅಲ್ಲಿ ಸೂಚನೆ ಬಂದಿದ್ದು ನಿನಗೆ ರಾಗಪ್ಪನೇ ಹುಟ್ಟಿ ಬರುತ್ತಾರೆ ಅಂತ ಹೇಳಿದ್ರು ಅದು ತಾಯಿ. ಅದೇ ಮುಖಾಂತರದಲ್ಲಿ ಗುರುವಾರ ದಿವಸನೇ ರಾಯರ ವಾರದ ದಿನದನೇ ಮಗುವನ್ನು ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಆನಂದ ತಾಯಿ. ನಿಜವಾಗ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ಇವತ್ತು ನೀವು ಪುಣ್ಯವಂತರಮ್ಮ ತಾಯಿ. ಅಣ್ಣ ಪುಣ್ಯವಂತ. ನಾನು ನನಗೆ ನಮ್ಮ ಅಪ್ಪನೇ ನನಗೆ ಕೆಲವೊಂದು ಏನೋ ಕೇಳಿದ್ರು ನಂಗೆ ಕೊಡ್ಸಿಲ್ಲ ಅಣ್ಣ. ಬಟ್ ನನ್ನ ಅಪ್ಪಾಜಿ ಅಂತ ಕರಿತೀನಿ ಅಣ್ಣ ರಾಯರಿಗೆ. ಅವ್ರು ನಾನು ಏನ್ ಕೇಳಿದ್ರು ಎಲ್ಲಾ ಕೊಟ್ಟಿದ್ದಾನಣ್ಣ. ಅಲ್ಲಮ್ಮ ತಾಯಿ, ನೋಡಿಮ್ಮ, ನೀವು ಏನ್ ಕೇಳಬೇಕು ರಾಯರಲ್ಲಿ, ಆಸ್ತಿ, ದುಡ್ಡು, ಬಂಗಾರ ಇದೆಲ್ಲ ನೀವೇ ಇಟ್ಕೊಳ್ಳಿ. ಯಾಕಂದ್ರೆ ಕೊಟ್ಟಿದ್ದೇ ರಾಯರು. ನಿಮಗೆ ಮನೆ ಆಗ್ಲಿ, ಬಂಗ್ಲೆ ಆಗ್ಲಿ, ಕಾರ್ ಆಗ್ಲಿ, ಈ ಶ್ರೀಮಂತಿಕೆ ಅನ್ನೋದು ಕೊಟ್ಟಿದ್ದೇ ಗುರು ರಾಘವೇಂದ್ರ ಸ್ವಾಮಿಯವರು ತಾಯಿ. ರಾಯರ್ ನಿಮ್ಮಲ್ಲಿ ಏನ್ ಕೇಳ್ತಾ ಇದಾರೆ ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ನನಗೆ ನಿಮ್ಮ ಭಕ್ತಿ ಬೇಕು ಮಗಳೇ ಅಂತ ಕೇಳ್ತಾರೆ. ಕಂದ, ನನಗೆ ಭಕ್ತಿಯಿಂದ ನೀನು ನನ್ನ ಹತ್ತಿರ ಬಾ, ನಿನಗೆ ಪ್ರೀತಿಯಿಂದ ನೀನು ಕೇಳಿದ್ದನ್ನೆಲ್ಲ ಕೊಡುತ್ತೇನೆ ಅಂತ ಹೇಳ್ತಾರೆ ರಾಯರು. ಅಣ್ಣ ಇನ್ನೊಂದ್ ಕತೆ ಹೇಳ್ತೀನಿ ಕೇಳೋಣ. ಆಮೇಲೆ ಇದೆಲ್ಲ ಆಯ್ತಣ್ಣ, ನನ್ನ ಮಗ ಹುಟ್ಟಿದ. ಅವನಿಗೆ ನಾನು ರಾಯರ್ ಮಠದಲ್ಲೇ ಹೆಸರಿಟ್ಟೆ ಅಣ್ಣ. ತಗೊಂಡ್ ಹೋಗ್ಬಿಟ್ಟು ಅನ್ನೋ ಹೆಸರಲ್ಲೇ ಸ್ಟಾರ್ಟ್ ಮಾಡ್ದೆ. ಒಳ್ಳೇದಮ್ಮ ತಾಯಿ. ರಾಜವೀರ ಅಂತಾನೆ ಹೆಸರಿಟ್ಟೆ ಅಣ್ಣ. ಅವನಿಗೆ ಇಟ್ಟಿದೀನಿ. ಅವ್ನ್ ತುಂಬಾ ಜಾಣ ಇದ್ದಾನೆ. ನನ್ಗ ಅವನ್ದೇನು ಸಮಸ್ಯೆ ಇಲ್ಲ ಅಣ್ಣ. ಅದಾಯ್ತಣ್ಣ, 9 ತಿಂಗಳಾಯ್ತು. ನನಗ್ ಮತ್ತೆ ದುಡಿಯೋ ಅವಶ್ಯಕತೆ ಬಿತ್ತಣ್ಣ. ನಾನ್ ಮಾಡ್ಲೇಬೇಕು, ಯಾಕಂದ್ರೆ ನನ್ ಗಂಡನ ನಂಗ್ 1 ರೂಪಾಯಿನೂ ಕೊಡ್ತಾ ಇರ್ಲಿಲ್ಲ ಅಣ್ಣ. ಹಿಂಗಾಗಿ ನಾನ್ ರಾಯರ್ ಮಠಕ್ಕೆ 9 ತಿಂಗಳೆಲ್ಲ ಆದ್ಮೇಲೆ ಹೋಗ್ಬೋದು ಅಂತ ಹೇಳಿದ್ರಣ್ಣ. ಮತ್ತೆ ನಾನ್ ಅಲ್ಲಿ ಹೋಗ್ಬಿಟ್ಟು ನಾನ್ ರಾಯರ್ ಹತ್ರ ಒಂದ್ ಸಂಕಲ್ಪ ಮಾಡ್ಕೊಂಡೆ, ರಾಯರೇ ನನ್ಗೊಂದ್ ಕೆಲ್ಸ ಕೊಡ್ಸಪ್ಪ, ಮನೇಲೆ ಮಾಡುವಂತದ್ದು. ನನ್ ಮಗುನೆಲ್ಲ ಇಟ್ಕೊಂಡ್ ನನಗ್ ಹೊರಗಡೆ ಹೋಗಕ್ ಆಗಲ್ಲ, ಏನಾದ್ರೂ ಮಾಡಿ ನನ್ಗೊಂದ್ ಕೆಲ್ಸದ ದಯ ಪಾಲಿಸಪ್ಪ ಅಂತ. ಅಣ್ಣ ಹೇಳ್ಕೊಂಡು 15ನೇ ದಿವಸಕ್ಕೆ ನನಗ್ ಬೇಕಾಗಿರೋ ಕೆಲ್ಸನೇ ಸಿಕ್ತಣ್ಣ. 15 ದಿವಸಕ್ಕಮ್ಮ? ಹ್ಞೂನಣ್ಣ, ನಾನ್ ಕೇಳ್ಕೊಂಡ್ 15 ದಿವಸಕ್ಕೆ ಅಲ್ಲಿ ಭಟ್ರಿದಾರಣ್ಣ. ಅವ್ರು ಹೇಳಿದ್ರು, ನೀವ್ ಅನ್ಕೊಂಡಿದ್ದಾಗುತ್ತೆ, ನಿಮ್ ತಂದೆ ತಾಯಿ ಸೇವೆ ಮಾಡ್ಬೇಕ್ ನೀನು ಅಂತ ಹೇಳಿದ್ರಣ್ಣ. ಆಯ್ತು ನಾನ್ ಮಾಡ್ತೀನ್ರಿ ಸ್ವಾಮಿಯರೇ ಅಂತ ಹೇಳ್ದೆ. ಆಮೇಲೆ ಅವರು ನನ್ಗೊಂದ್ ಮಂತ್ರ ಹೇಳಿದ್ರು, ನೀನು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರನ ದಿನಾನು ಹೇಳು. ನಿನ್ ಕೆಲ್ಸ ಈ ಮುಂದಿನ ತಿಂಗಳೊಳಗಡೆನೆ ಸಿಗುತ್ತೆ ನಿನಗೆ, ನೀ ಅನ್ಕೊಂಡಿರೋದೇ ಆಗುತ್ತೆ. ಅಣ್ಣ, ನಾನು ಓದಿಗ್ ತಕ್ಕನಾಗಿರೋ ಕೆಲ್ಸನೇ 15ನೇ ದಿವಸಕ್ಕೆ ಸಿಕ್ತಣ್ಣ. ನಾನು ಇನ್ನೂವರೆಗೂ ಅದೇ ಕೆಲ್ಸ ಮಾಡ್ತಾ ಇದ್ದೀನಿ 4 ವರ್ಷದಿಂದ. ಅದ್ಭುತಮ್ಮ ತಾಯಿ, ಎಂತ ಹೇಳ್ತಾ ಇದ್ದೀರಾ. ಕೇಳಿದ್ದೆಲ್ಲ ಕೊಡ್ತಾ ಇದ್ರಲ್ಲಮ್ಮ ರಾಯರು ನಿಮಗೆ. ನನಗೆಲ್ಲಾ ಕೊಟ್ಟಿದಾರಣ್ಣ. ಆ ಯಪ್ಪನ್ ಋಣ ನನ್ ಸಾಯೋ ಕೊನೆ ಉಸಿರಿರೋ ತನಕನು ರಾಘವೇಂದ್ರ ಸ್ವಾಮಿಗಳೇ ಅಂತಾನೆ ಹೇಳ್ಬಿಟ್ಟು ನಾನು ಆ ಯಪ್ಪನ್ ಪಾದದಲ್ಲೇ ಹೋಗ್ಬೇಕಣ್ಣ. ನನಗ್ ಅಷ್ಟು ಋಣ ಇದೆ ಅಣ್ಣ ನಂಗೆ ರಾಘವೇಂದ್ರ ಸ್ವಾಮಿ. ಒಂದು ವಿಚಾರದಲ್ಲಿ ನಾನು ಏನ್ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ, 9 ವಾರದ ವ್ರತವನ್ನು, ಆ ವ್ರತವನ್ನು ಕಂಪ್ಲೀಟ್ ಮಾಡಿ ಒಳ್ಳೇದಾಗತ್ತೆ. ಅದೇನು ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೀನಲ್ವ ವ್ರತವನ್ನು, ಅದನ್ನ ಕಂಪ್ಲೀಟ್ ಮಾಡಿದ ಮೇಲೂ ನೀವು ರಾಯರ ಹೆಸರನ್ನು ಮರಿಬಾರದು. ಅಣ್ಣ, ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಮರಿಬಾರದು. ಇಲ್ಲಣ್ಣ, ಪೂಜೆ ಮಾಡ್ತಾ ಇರಿ, ಖಂಡಿತ ನಿಮ್ಗೆ ಒಳ್ಳೇದು, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗುತ್ತೆ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅಣ್ಣ ಇನ್ನೂ ಒಂದ್ ಅದ್ಭುತ ಹೇಳ್ತೀನಿ ಕೇಳೋಣ. ಮನೆ ಕಟ್ಟಬೇಕು ಅಂತ ಹೇಳಿ ಅನ್ಕೊಂಡಿವಣ್ಣ. ನಾವು ಆಕ್ಚುಲಿ ಫಸ್ಟ್ ಇದ್ದಿದ್ದು ಫಸ್ಟ್ ಫ್ಲೋರ್ ಅಷ್ಟೇ ಮನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಆಮೇಲೆ ಅಣ್ಣ ನಾನು ರಾಯರಿಗೆ ಹೇಳ್ಕೊಂಡೆ, ನಂಗೆ ಫಸ್ಟ್ ಫ್ಲೋರ್ ಅಷ್ಟೇ ಬೇಡಪ್ಪ, ನಂಗೆ 2 ಫ್ಲೋರ್ ಮನೆ ಕಟ್ಬೇಕು, ನಾವು ಎಲ್ಲರ ತರನೇ ಇರ್ಬೇಕು. ನಾವು ಹುಟ್ಟಿದ್ದೇ ಬಡತನದಲ್ಲಣ್ಣ, ಯಾರಿಗೂ ಬೇಡವಾಗಿ ಹುಟ್ಟಿರೋಳ್ ನಾನು 2ನೇದ್ ಹೆಣ್ಮಗಳು ಅಂತ. ನಮ್ಮನ್ ಕಂಡ್ರೆ ಯಾರಿಗೂ ಆಗ್ತಾ ಇರ್ಲಿಲ್ಲಣ್ಣ. ನಂಗ್ ರಾಯರಣ್ಣ ಡಬಲ್ ಫ್ಲೋರ್ ಮನೆನೇ ಕೊಟ್ರು. ನಾನು ಅದಕ್ಕೆ ನಮ್ ರಾಯರ್ ಹೆಸರು ಇಟ್ಬಿಟ್ಟಿದೀನಿ ಅಣ್ಣ. ಈ ಮನೆಗೆ ಬೃಂದಾವನ ಅಂತಾನೆ ಹೆಸರಿಟ್ಟಿರೋದು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮನೂ ಅಣ್ಣ, ನಮ್ ಚಿಕ್ಕಪ್ಪಗಳೆಲ್ಲ ಏನೂ ಕೊಡದೆ ನಮ್ಮನ್ ಬೇರ್ ಹಾಕಿದ್ರು. ಅಲ್ಲೂ ಅಷ್ಟೇ ಅಣ್ಣ, ನಾವು ಶ್ರೀನಿವಾಸ ಅಂತಾನೆ ಹೆಸರಿಟ್ಟಿರೋದು. ಅಲ್ಲಮ್ಮ ತಾಯಿ, ಬೃಂದಾವನ ಅಂತ ಹೆಸರಿಟ್ಟಿದ್ರೆ ನಿಮ್ಮ ಮನೆಗ್ ಬರ್ಲಿ ನಮ್ಮ ತಾಯಿ ಒಂದ್ಸಲ. ಅಣ್ಣ ಯಾವಾಗ ಬರ್ತೀರಾ ಹೇಳಣ್ಣ, ನಿಮ್ಮೊಂದ್ ಕರೆದ್ಬಿಟ್ಟು ನೀವು ಬರ್ತೀರಿ ಅಂದ್ರೆ ನಂಗೆ ರಾಯರ್ ಬಂದಂಗೆ.
ಅಯ್ಯೋ ದೊಡ್ಡ ಮಾತು ತಾಯಿ. ರಾಯರೇ ಬೇರೆ, ನಾವೇ ಬೇರೆ. ಅಣ್ಣ ನಾವು ನಾವಿರ್ತಕ್ಕಂಥ ರಾಯರ್ ಗೊಂಬೆಗಳಮ್ಮ ತಾಯಿ. ನಾವು ಗೊಂಬೆ, ಒಪ್ಕೊಂತೀನಣ್ಣ. ನಿಮ್ಮಾಗೆ ಮನುಷ್ಯರಮ್ಮ ತಾಯಿ. ಅಣ್ಣ ನಾನೀಗ ರಾಯರ್ ಜೊತೆ ಹಿಂಗ್ ಮಾತಾಡಕ್ ಆಗುತ್ತಾ ಅಣ್ಣ? ಹಿಂಗೇನ ನಿಮ್ ಮೂಲಕ ಯಾವುದೋ ನಾವು ಒಂದು ಅವ್ರನ್ನ ಮುಖಾಂತರದಲ್ಲಿ ತಲುಪ್ತೀವಿ ನಮಗೆ, ಅಷ್ಟೇ. ನನ್ನ ಧ್ವನಿ ಮುಖಾಂತರ ಒಂದು ಅನುಗ್ರಹ ಮಾಡಿಸ್ತಾ ಇದ್ದಾರೆ. ಆದ್ರೆ ಹೌದಣ್ಣ. ಇದೆಲ್ಲ ನಿಂತ್ಕೊಂಡು ರಾಯರೇ ಮಾಡ್ತಾ ಇರೋದು ತಾಯಿ. ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳು, ಪ್ರತಿಯೊಬ್ರು ನಾವು ಮಕ್ಕಳು ರಾಯರಿಗೆ. ನಾನು ನಿಮ್ಮಾಗೆ ಮನುಷ್ಯ ಆದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಇವತ್ತು ನೀವ್ 2 ಫ್ಲೋರ್ ಮನೆ ತಗೊಂಡಿದ್ದೀರಾ, ಅಣ್ಣ. ಗಂಡು ಮಗುನೇ ಆಗ್ಬೇಕು ಅಂತ ಕೇಳ್ಕೊಂಡಿದ್ರಿ, ಗಂಡು ಮಗುನೇ ಆಯ್ತು. ಯಾವ ಅಣ್ಣ. ಕೆಲಸ ಆಗ್ಬೇಕು ಅನ್ಕೊಂಡಿದ್ರಿ, ಅದೇ ಕೆಲಸ ಬೇಕು ಅಂತ ನೋಡೋಣ ಕೇಳ್ಕೊಂಡಿದ್ರಿ, ಅದೇ ಅಣ್ಣ, ಕೆಲಸನೇ ಸಿಕ್ತು. ಇನ್ನೂ ಒಂದ್ ಹೇಳ್ತೀನಿ ಕೇಳೋಣ. ಇಲ್ಲಿ ಹೋದ್ ವರ್ಷ ನಮ್ ಗಂಡದ ಮನೇಲಿ ಒಂದ್ ಬೋರ್ ಹೊಡ್ಸಿದ್ರಣ್ಣ. ಒಂದ್ 8-10 ಬೋರ್, ಅವ್ರದೆಲ್ಲ ಹಳೇದ್ ಲಾಸ್ ಆಗಿತ್ತಣ್ಣ. ನನಗ್ ತುಂಬಾ ಬೈಯೋರು, ರಾಯರ್ ಪೂಜೆ ಮಾಡೋದಕ್ಕೆ ನೀನ್ ಪೂಜೆ ಮಾಡ್ತಾ ಕುತ್ಕಂತೀಯ, ಮನೆ ಕೆಲ್ಸ ಕದ್ದು ಬದುಕ್ಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀಯ ಅಂತ ಅಣ್ಣ. ನಮ್ಮ ಅತ್ತೆಯವ್ರು ಹೋಗ್ಬಿಟ್ಟು ಫಸ್ಟ್ ಪೂಜೆ ಮಾಡಿದ್ರು ಬೋರ್ ಗಾಡಿಗೆ. ಬೋರ್ ಬಿಡ್ಲಿಲ್ಲ ಅಣ್ಣ. ನಾನು ಇದು ಅಕ್ಷಯ ತೃತೀಯ ಅಂತ ಇರುತ್ತಲ್ಲಣ್ಣ, ಮೇ 24ನೇ ತಾರೀಕು, ಅವತ್ತಿನ ದಿವಸ ನಾ ರಾಯರಿಗೆಲ್ಲ ಹೂವಿನ ಅಲಂಕಾರ ಮಾಡ್ಬಿಟ್ಟು ತುಪ್ಪದ ದೀಪ ಹಚ್ಚಿ, ರಾಯರೇ ನಂಗ್ ನೀರ್ ಬೇಕಪ್ಪ, ನನಗ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪೂರ್ಣ ಬೋಧ ಸ್ತೋತ್ರ ಓದ್ತಾ ಇದ್ನಣ್ಣ. ನಮ್ ಯಜಮಾನ್ರು ಬಂದ್ಬಿಟ್ಟು ಕರೆದ್ರು, ಬಾ ನೀನ್ ಪೂಜೆ ಮಾಡ್ಬಾ ನೋಡೋಣ ನಿಮ್ ರಾಯರದ್ ಏನಿದೆ ಅಂತ ಹೇಳ್ಬಿಟ್ಟು, ನೋಡು ಇವತ್ ಹೇಳ್ತೀನಿ ನಾನು ಅಂತ ಅಂದ್ರಣ್ಣ. ನಾನು ಹೋಗ್ಬಿಟ್ಟು ಅಡಿಕೆ ಎಲೆ ದುಡ್ಡು ಇಟ್ಟು ರಾಯರಿಗೆ ಆ ಮಷಿನ್ ನೋಡ್ತಾನೆ, ನೀವೇ ರಾಯರು ಅಂತ ಅನ್ಕೊಂಡಿದೀನಿ ರಾಯರೇ, ಇದು ನನ್ ಪರೀಕ್ಷೆ ಅಲ್ಲಪ್ಪ, ನಿನ್ ಪರೀಕ್ಷೆ, ನೀನೇ ಇದನ್ನ ಏನಾದ್ರು ಮಾಡ್ಕೊಡ್ಬೇಕು ಅಂತ ಹೇಳಿದ್ದೆ ಅಣ್ಣ. ಹೇಳ್ಬಿಟ್ಟು ನನಗೆ ಬರೀ ಡಿಸ್ಟರ್ಬ್ ಮಾಡ್ತಾ ಇದ್ರಣ್ಣ. ನಾನ್ ಪೂಜೆ ಕುತ್ಕೊಂಡ ತಕ್ಷಣ ಅಲ್ಲಿಗೆ ಎದ್ಬಾ, ಇಲ್ಲಿಗೆ ಎದ್ಬಾ ಅಂತ. ನನಗೆ ಒಂಥರ ನಂಗೆ ಪೂಜೆ ಕುಂತಾಗ ನನ್ಗೆ ಯಾರಾದ್ರೂ ಕರೆದು ತುಂಬಾ ಸಿಟ್ಟು ಬರುತ್ತಣ್ಣ, ನಂಗೆ ಅರ್ಧ ಆಗುತ್ತೆ ಅಂತ. ಚಪ್ಪಲಿ ಎಲ್ಲ ಹಾಕೊಂಡ್ ಹೋಗ್ಬೇಕು, ಆ ಗದ್ದೆ ಮಧ್ಯ ಮತ್ ಹಾಕೊಂಡ್ ಬಂದು ಕೈಕಾಲ್ ಮುಖ ತೊಳ್ಕೊಂಡು ಅದ್ ಅರ್ಧಂಬರ್ಧ ಆಗುತ್ತಲ್ಲ ಅಣ್ಣ ರಥ. ರಾಯರೇ ನನ್ ಪರಿಸ್ಥಿತಿ ಹಿಂಗಿದೆ ರಾಯರೇ, ನೀವೇ ನನ್ ಕಾಪಾಡ್ಬೇಕು, ನಾನ್ ಏನ್ ತಪ್ಪು ಮಾಡಿದ್ರು ನಿಮ್ ಮಗಳು ಅಂತ ಹೇಳ್ಬಿಟ್ಟು ಹೊಟ್ಟೆ ಕಕ್ಕೊಳ್ಳಿ ಅಂತ ಹೇಳ್ಕೊಂಡಿದ್ದಣ್ಣ. ನನಗೆ ಅಕ್ಷಯ ತೃತೀಯ ದಿವಸ ಬೆಳಗಿನ ಜಾವದಲ್ಲಿ ಮಂಚಾಲಮ್ಮ ರಾಯರು ಕನಸಲ್ಲಿ ಬಂದಿದ್ರಣ್ಣ. ಬಂದಾಗ ನಾನ್ ಹಿಂಗ 2 ಕೈ ಹಿಡ್ಕೊಂಡು, ಮಂಚಾಲಮ್ಮ ನನ್ಗ್ ಒಳ್ಳೇದ್ ಮಾಡಮ್ಮ ಅಂತ ಕೇಳಿದಾಗ, ಮಾತಾಡಮ್ಮ. ಮಂಚಾಲಮ್ಮ ರಾಯರು ನನಗೆ ಅಕ್ಷಯ ತೃತೀಯ ದಿವಸ ಬೆಳಗಿನ ಜಾವ ಕನ್ಸಲ್ ಬಂದಿದ್ರಣ್ಣ. ನಾನು ಕೈ ಎಲ್ಲರೂ ಒಂದ್ 5-6 ಜನ ನಿಂತಿದ್ರು ನನ್ ಹಿಂದ್ಗಡೆ. ಬಟ್ ನಾನೇ ಫಸ್ಟ್ ಹೋಗಿ ನಿಂತ್ಕೊಂಡಿದ್ದೆ. ಮಂಚಾಲಮ್ಮ ನನಗ್ ಬಲಗಡೆ ಪ್ರಸಾದ ಕೊಟ್ಟಿದ್ಲಣ್ಣ, ನಿಂಬೆ ಹಣ್ಣು ಕೊಟ್ಟಿದ್ಲು ನನ್ ಕೈಯಲ್ಲಿ. ತಲೆ ಮೇಲಿರೋ ನಿಂಬೆ ಹಣ್ಣು ನನ್ ಕೈಗ್ ಬಂದ್ ಬಿತ್ತಣ್ಣ ಮಂಚಾಲಮ್ಮಂದು. ಅವತ್ತಿನ ದಿವಸನೇ ಬೋರ್ ಹೊಡ್ಸಿದ್ರಣ್ಣ ನಮ್ಮ ಮನೇಲಿ 10 ಗಂಟೆಗೆ. ನಂಗೆ ಕನ್ಸು ಬಿದ್ದಿದ್ ಬೆಳಿಗ್ಗೆ 5:15ಗೆ. ಅವತ್ತಿನ ದಿವಸನೇ ನಮ್ಮ ಮನೇಲಿ ಬೋರ್ ಹೊಡ್ಸಿದ್ರಣ್ಣ. ನಮ್ಮ ಮನೆಯವರಿಗೆ ದೇವ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಅಣ್ಣ ನೀವು ಹೇಳಿದ್ರು ನಂಬಲ್ಲ ಅಣ್ಣ, ಬೋರ್ ಗಾಡಿನೇ ನಾ ರಾಯರು ಅಂತ ಹೇಳ್ಬಿಟ್ಟು ನಂಬಿ ಪೂಜೆ ಮಾಡ್ಬಿಟ್ಟು ಇಲ್ಲಿ ಬಂದೆ ಅಣ್ಣ. ನನಗೆ ಇಲ್ಲಿ ಕುತ್ಕೊಂಡ್ ಪೂಜೆ ಮಾಡ್ತಾ ಇದೀನಿ ನಾನು. ಪೂಜೆ ಮಾಡ್ಬಿಟ್ಟು ಬೋರ್ ಗಾಡಿನ ಇಲ್ಲಿ ಬಂದು ನೀವೇನಾದ್ರು ಮಾಡ್ಕೊಳ್ಳಿ, ನಾನ್ ಪೂಜೆ ಮಾಡಕ್ ಹೋಗ್ತೀನಿ ಅಂತ. ಬಲಗಡೆ ಮಲ್ಲಿಗೆ ಹೂವು, ಗುಲಾಬಿ ಹೂವು ಪ್ರಸಾದ ಆಯ್ತಣ್ಣ. ನಮ್ಮ ಮನೆಯವ್ರೆ ಒಳಗಡೆ ಬಂದ್ರು, 3.5 ಇಂಚ್ ನೀರ್ ಬಿತ್ತು ಅಂತ. ಅಣ್ಣ ನನಗೆ ಮೈಯಿಂದ ನನಗೆ ರೋಮಾಂಚನ ಆಯ್ತು ತಾಯಿ. ನಾನು ಅಯ್ಯೋ ಅಣ್ಣ, ಬೆಳಗಿನ ಜಾವ 5-5:30 ಅಷ್ಟು ಟೈಮ್ಗೆ ಮಂಚಾಲಮ್ಮ ರಾಯರು ನನ್ ಕನ್ಸಲ್ ಬಂದಿದ್ರಣ್ಣ ಹೋದ ವರ್ಷ. ಹೌದು, ಅಕ್ಷಯ ತೃತೀಯ ದಿವಸ. ನನಗೆ ನಾನೇ ಹಿಂಗ್ ಕೈಯನ್ ಜೋಡ್ಸಿಟ್ಕೊಂಡು ಬೇಡೋ ತರ, ಅಮ್ಮ ನನ್ ಒಳ್ಳೇದ್ ಮಾಡು ಅಂತ ಹೇಳಿದ್ದಕ್ಕೆ ನಂಗೆ ಬಲಗಡೆ ಪ್ರಸಾದ ಕೊಟ್ಲು ಮಂಚಾಲಮ್ಮ, ನಿಂಬೆ ಹಣ್ಣು. ಅವತ್ತಿನ ದಿವಸನೇ 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗಣ. ನಮ್ಮ ಯಜಮಾನ್ರು ನಂಬಲ್ಲ ದೇವ್ರನ್ನೆಲ್ಲ. ನನಗೆ ನಮ್ಮ ಅತ್ತೆ ಕಡೆ ಫಸ್ಟ್ ಪೂಜೆ ಮಾಡ್ಸಿದ್ರು, ಅದು ಬೀಳ್ಲಿಲ್ಲ ಬೋರು. ಆಮೇಲೆ ಬಾ ನೋಡೋಣ ನೀನ್ ಏನ್ ಪೂಜೆ ಮಾಡ್ತೀಯ ನೋಡ್ತೀನಿ, ರಾಘವೇಂದ್ರ ಸ್ವಾಮಿ ಅಂತೀಯಲ್ಲ, ಬಾ ಇಲ್ಲಿ ನೋಡೋಣ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ ಕಡೆ ಪೂಜೆ ಮಾಡ್ಸಿದ್ರು. ನಾನ್ ಹಣ್ಣು ಕಾಯಿ ಎಲ್ಲ ಇಟ್ಟು ತೊಳೆದು ಬಳ್ದು ಮಾಡಿ, ಆ ಮಷಿನ್ನೇ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ದಂಗ ಆತಣ್ಣ ನಂಗ್ ಬೋರ್ ಮಷಿನ್. ಅಲ್ಲೇ ಹೇಳ್ಕೊಂಡ್ ಬಂದೆ, ರಾಯರೇ ಇದು ನನಗಲ್ಲಪ್ಪ ಪರೀಕ್ಷೆ, ನಿನಗ್ ಪರೀಕ್ಷೆ, ಇದ್ರಲ್ಲಿ ನೀನ್ ಏನ್ ಆಗ್ತಿ ಅನ್ನೋದು ನೀನೇ ಡಿಸೈಡ್ ಮಾಡು. ನಾನಂತೂ ನಿನ್ ಪೂಜೆ ಮಾಡ್ತೀನಿ, ನೀ ಕೊಟ್ರು ಪೂಜೆ ಮಾಡ್ತೀನಿ, ನೀ ಬಿಟ್ರು ಪೂಜೆ ಮಾಡ್ತೀನಿ, ನೀನೇ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಂದೆ ಅಣ್ಣ. ಬಂದ್ಬಿಟ್ಟು ಮತ್ತೆ ನಾನ್ ಪೂರ್ಣ ಬೋಧ ಸ್ತೋತ್ರ ಸ್ಟಾರ್ಟ್ ಮಾಡ್ದೆ ಅಣ್ಣ ಮನೇಲಿ ಕುತ್ಕೊಂಡು. ಪೂಜೆ ಎಲ್ಲಾ ಮಾಡ್ಬಿಟ್ಟು ತುಪ್ಪ ದೀಪ ಹಚ್ಚಿಟ್ಟೆ ಹೋಗಿದ್ದೆ ಅಣ್ಣ ನಾನು. ಹೇಳಿದ್ನಲ್ಲ ಅಣ್ಣ, ನನ್ಗೆ ಬಲಗಡೆಗೆ ಮಲ್ಲಿಗೆ ಹೂವು, ಗುಲಾಬಿ ಹೂವು ಬಿತ್ತು ಕೆಳಗಡೆ. ಅದೇ ಸೆಕೆಂಡ್ಗೆ ನಮ್ಮ ಯಜಮಾನ್ರು ಒಳಗಡೆ ಬಂದು 3.25 ಇಂಚ್ ನೀರ್ ಬಿತ್ತು ಅಂತ ಹೇಳಿದ್ರಣ್ಣ. ನಾನು ಹೊತ್ತು ಬಿಟ್ಟಿದೀನಿ ಅಣ್ಣ, ರಾಯರೇ ನೀವ್ ಇದೀರಾ ಅಂತ. ಅವ್ರ ಹೂ ಒಳಗ್ ಕೆಳಗಡೆ ಬಲಗಡೆ ಪ್ರಸಾದ. ನನ್ಗ ಅದೇ ಫಸ್ಟ್ ಟೈಮ್ ನಾನ್ ತಗೊಬಂದಿರೋ ಫೋಟೋದಿಂದ ನಂಗೆ ರಾಯರು ಪ್ರಸಾದ ಕೊಟ್ಟಿದ್ದು. ಅಕ್ಷಯ ತೃತೀಯ ದಿವಸ 2024 ಮೇ 24ನೇ ತಾರೀಕಿಗೆ ನನ್ಗೆ ಫಸ್ಟ್ ಪ್ರಸಾದ ಕೊಟ್ಟಿದ್ದಣ್ಣ. ತುಂಬಾನೇ ಖುಷಿ ಆಗುತ್ತೆ ತಾಯಿ. ಅದಕ್ಕೆ ನಾನು ಎಲ್ಲಾ ನನ್ನ ತಾಯಿಂದ್ರಿಗೆ, ಯಾಕೆ ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ, ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ನೀವು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ, ಖಂಡಿತ ನಿಮ್ಮ ಕೆಲಸ ಯಶಸ್ವಿ ಆಗುತ್ತೆ ಅಂತ ಹೇಳುವುದು ನಾನು. ಮರುದಿವಸನೇ ಅಣ್ಣ ಇಲ್ಲಿ ಉರುಗಣಿ ಅಂತ ಇದೆ ನಮ್ಮೂರ್ ಹತ್ರ, ದ್ವಿತೀಯ ಮಂತ್ರಾಲಯ ಅಂತಾರಣ್ಣ, ಮೃತ್ತಿಕೆ ಮಂತ್ರಾಲಯ.
ಉಡುಗಣಿ ಮೃತ್ತಿಕೆ ಮಂತ್ರಾಲಯ ಅಂತ ನೀರ್ ಕುಡಿದೇನೆ ಸ್ನಾನ ಮಾಡ್ಕೊಂಡು ಮನೇಲಿ ಪೂಜೆ ಮಾಡ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೀನಿ ಅಣ್ಣ. ಹೋಗ್ಬಿಟ್ಟು 48 ನಮಸ್ಕಾರ ಮಾಡಿ ಬಂದಿದ್ದೀನಿ, ಹೆಜ್ಜೆ ನಮಸ್ಕಾರ ಬಂದ್ಬಿಟ್ಟು ನೀರ್ ಕುಡ್ದೆ ಅಣ್ಣ. ನನಗ ಅವ್ರ ಋಣನೇ ತೀರ್ಸಕ್ ಆಗಲ್ಲ ಅಣ್ಣ. ಈ ಜನ್ಮದಲ್ಲಿ ಅವ್ರ ಋಣ ಹೇಳಿದ್ನಲ್ಲ ಅಣ್ಣ, ನಾನು ಎಲ್ಲೋ ಇದ್ದವಳು ನನ್ನ ಇವತ್ತೆಲ್ಲೋ ತಗೊಬಂದ್ ನಿಲ್ಸಿದ್ದಾರೆ. ನಿಜಮ್ಮ, ತುಂಬಾನೇ ಆನಂದ ಆಗ್ತಾ ಇದೆ. ಏನಮ್ಮ ಪವಾಡದ ಮೇಲೆ ಪವಾಡ ಮಾಡಿದಾರಲ್ಲ ತಾಯಿ ನಿಮಗೆ. ಅಣ್ಣ ನಾನು ಹೇಳಿದ್ನಲ್ಲ ಅಣ್ಣ, ನಾನು ಅಪ್ಪಾಜಿ ಅಂತೀನಿ, ನಮ್ಮ ಅಪ್ಪನೇ ಕೆಲವೊಂದ್ ನಾವ್ ಕೇಳಿದ್ದನ್ ಕೊಡ್ಸಿಲ್ಲ. ಆದ್ರೆ ನಂಗ್ ರಾಯರಣ್ಣ ನಮ್ಮ ಅಪ್ಪನ್ಕಿಂತನೂ ದೊಡ್ಡ ಸ್ಥಾನದಲ್ಲಿ ಇದಾರಣ್ಣ. ನಾ ಏನ್ ಕೇಳಿದ್ರು ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ. ನಾನು ಏನ್ ಕೇಳಿದ್ರು ಕೊಟ್ಟಿದ್ದಾರೆ. ಆ ಅಪ್ಪನ್ ಋಣ ನಂಗೆ ತೀರ್ಸಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ. ನೋಡಮ್ಮ, ನಾವು ನಿಜವಾಗ್ಲೂ ಪುಣ್ಯವಂತರಮ್ಮ ತಾಯಿ. ರಾಯರ್ನ ಕಣ್ಣು ತುಂಬಾ ನೋಡುವಷ್ಟು ನಮ್ಗೆ ಇವತ್ತಿನ ಜನ್ಮದಲ್ಲಿ ನಾವು ಹುಟ್ಟಿದೀವಿ, ಮನುಷ್ಯರಾಗಿ ಹುಟ್ಟಿದೀವಿ ಅಂದ್ರೆ ನಾವು ನಿಜವಾಗ್ಲೂ ಪುಣ್ಯವಂತರಮ್ಮ ತಾಯಿ. ಹೌದಣ್ಣ. ಅದಕ್ಕೆ ನೀವು ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ರಾಯರ ಆಶೀರ್ವಾದನು ಪಡ್ಕೊಂಡು ಬನ್ನಿ. ನೀವು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಇರ್ತಕ್ಕಂಥ, ಜಯನಗರಲ್ಲಿ ಇರ್ತಕ್ಕಂಥ ಅದು 2ನೇ ಮಂತ್ರಾಲಯ ಅಂತ ಹೇಳ್ಬೋದು ರಾಯರ ಮಠವನ್ನು. ಎಷ್ಟು ಅದ್ಭುತ, ಎಷ್ಟು ಜನಗಳು, ಜನಸಾಗರ ತಾಯಿ ಮಠದಲ್ಲಿ ತಾಯಿ. ಮಂತ್ರಾಲಯಕ್ಕೆ ಹೋಗ್ತೀರಾ, ಲಕ್ಷಾಂತರ ಜನಗಳು ತಾಯಿ. ಮಂತ್ರಾಲಯಕ್ಕೂ ಹೋಗ್ ಬಂದಿದೀವಣ್ಣ ನಾವು. ಹೋಗ್ಲಮ್ಮ, ನೋಡಮ್ಮ, ಮಂತ್ರಾಲಯಕ್ಕೂ ಹೋಗ್ ಬಂದಿದೀವಿ. ನಮ್ಮ ಯಜಮಾನ್ರು ಅಲ್ಲಿಗೇನು, ನಮ್ಮ ಯಜಮಾನ್ರು ಬಿಡೋದೇ ಇಲ್ಲ, ನಮ್ಮನ್ನ ಎಲ್ಲೂ ಹೊರಗ್ ಹೋಗಕ್ಕೆ ಬಿಡಲ್ಲ. ಮಂತ್ರದಲ್ಲೇ ನಾನ್ ಬಿಡ್ಲಿಲ್ಲ ಅಣ್ಣ, ನಾನ್ ಹೋಗ್ ಬಂದೆ, ನಾನ್ ಬಿಡ್ಲಿಲ್ಲ. ನಿಮ್ಮ ಯಜಮಾನ್ರು ಎಲ್ಲಿ ಹೊರಗಡೆ ಕಳಿಸೋದಕ್ಕೂ ನಿಮ್ನೆ ಅಂದ್ರೆ ತಡೆ ಹಿಡಿತಾರೆ, ಹೋಗ್ಬೇಡ ಅಂತ ಹೇಳ್ತಾರೆ. ಆದ್ರೆ ಮಂತ್ರಾಲಯಕ್ಕೂ ಬಾ ಮಗಳೇ, ನಿನ್ಗೆ ಇಷ್ಟೆಲ್ಲಾ ಅನುಗ್ರಹ ಮಾಡಿದ್ದೀನಿ, ಬಾ ಮಗಳೇ ಅಂತ ರಾಯರೇ ನಿಮ್ಮನ್ನ ಕರ್ಸ್ಕೊಂಡಿದಾರಲ್ಲಮ್ಮ. ಜಗಳ ಮಾಡ್ಕೊಂಡು ಹೋಗಿದ್ದೆ ಅಣ್ಣ, ರಾತ್ರಿ ಬಸ್ ಹತ್ಕೊಂಡು ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ ಮಗ ಎಲ್ಲಾ ಸೇರ್ಕೊಂಡು. ಅಣ್ಣ ನಾವ್ ಎಷ್ಟು ಕಷ್ಟಪಟ್ಟು ನಿಂತ್ಕೊಂಡ್ ಹೋಗಿದೀವಣ್ಣ ರಾಯಚೂರ್ ತನಕ. ಹಾವೇರಿಯಿಂದ ರಾಯಚೂರ್ ತನಕ ಮಧ್ಯರಾತ್ರಿ ಬಸ್ ಹತ್ತಿದ್ರೆ ಸೀಟ್ ಇಲ್ಲ ಅಣ್ಣ. ನನಗೆ ಯಾಕೋ ಹೋಗ್ಲೇಬೇಕು, ನಾ ರಾಯರು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಅಣ್ಣ, ನಂಗೆ ತುಂಬಾ ಬೇಜಾರಾಗಿತ್ತು ನನ್ ಗಂಡನ್ ಸಲುವಾಗಿ. ನೋಡ್ಲೇಬೇಕಪ್ಪ ರಾಯರೇ, ನನ್ಗೆ ಇದ್ಯಾಕೋ ಓವರ್ ಆಗ್ತಾ ಇದೆ ಮನೇಲಿ, ನಂಗೆ ತುಂಬಾ ಕಷ್ಟ ಆಗ್ತಿದೆ, ನಾನ್ ನಿಮ್ಮನ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ ಹೋಗಿದೀವಣ್ಣ. ಹಾವೇರಿಗೆ ಹತ್ತಿದ್ರೆ ಬೆಳಗ್ಗೆ ರಾತ್ರಿ 10 ಗಂಟೆಗೆ ಹತ್ತಿದ್ರಣ್ಣ, ಬೆಳಗಿನ ಜಾವ 6 ಗಂಟೆ ತನಕ ಬಸ್ ಅಲ್ಲಿ ನಿಂತ್ಕೊಂಡ್ ಹೋಗಿದ್ನಿ. ಅಲ್ಲಿಂದ ಹೋಗಿ ಬಸ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡು ರಾಯರನ್ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡಿದೀನಿ ಅಣ್ಣ ಅವತ್ ನಾನು. ನಂಗೆ ತುಂಬಾ ಆರಾಮಿರ್ಲಿಲ್ಲ, ನಾನು ಆದ್ರೂ ಬಿಡ್ಲಿಲ್ಲ ಅಣ್ಣ. ನಂಗೆ ಗೊತ್ತು ರಾಯರ್ ನಂಗೆ ಪರೀಕ್ಷೆ ಮಾಡ್ತಾ ಇದಾರೆ, ಇವ್ಳಿಗೆ ಆರಾಮ್ ಇಲ್ದೇ ಇರಂಗ್ ಮಾಡೋಣ, ಅವಾಗಾದ್ರೂ ನೀರ್ ಕುಡಿತಾಳ. ನಾನ್ ಕುಡಿಲಿಲ್ಲ ಅಣ್ಣ. ನಾನ್ ಸ್ನಾನ ಮಾಡ್ಬಿಟ್ಟು ಹೊಸ ಸೀರೆ ಉಟ್ಕೊಂಡು ಅವ್ರಿಗೆ ಹೆಜ್ಜೆ ನಮಸ್ಕಾರ ಮಾಡ್ಬಿಟ್ಟೆ ನಾನ್ ನೀರ್ ಕುಡ್ದಿದ್ದು, ಅಲ್ಲೇ ಊಟ ಮಾಡ್ಕೊಂಡ್ ಬಂದೆ. ಖಂಡಿತಮ್ಮ ತಾಯಿ, ತುಂಬಾನೇ ಖುಷಿ ಆಯ್ತು. ಅದಕ್ಕೆ ನಾನು ಯಾಕೆ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಅಮ್ಮ ತಾಯಿ, ನಿಮಗೆ ರಾಯರು ಎಷ್ಟು ಅನುಗ್ರಹ ಮಾಡಿದ್ದಾರೆ. ಮಗು ಬಂತು ತಾಯಿ, ಆಮೇಲೆ 2 ಮನೆ ಫ್ಲೋರ್ ಬೇಕು ಅಂತ ಹೇಳಿದ್ರಿ, ಮನೆ ಬಂತು ತಾಯಿ. ಅದೇ ಮುಖಾಂತರದಲ್ಲಿ ಗಂಡು ಮಗುನೇ ಆಗ್ಬೇಕು ಅಂತ ಕೇಳಿದ್ರಿ ನೀವು, ಗಂಡು ಮಗುನೇ ಆಯ್ತು. ಮತ್ತೆ ನೀವೇನು ನೀರ್ ಕೇಳಿದ್ರಿ ತಾಯಿ, ಬೋರ್ನಲ್ಲಿ 3.5 ಇಂಚು ನೀರ್ ಕೊಟ್ರು ತಾಯಿ. ಉದ್ಯೋಗ ಕೊಟ್ರಣ, ಕೆಲಸ ಬೇಕು ಅಂತ ಹೇಳಿದ್ರಿ, ಕೆಲಸ ಕೊಟ್ರು. ಅನ್ನದಾತರು ಎಲ್ಲರೂ ಎಲ್ಲಾದು ಕೊಟ್ರಲ್ಲಮ್ಮ ತಾಯಿ. ಅದಕ್ಕೆ ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಸತ್ಯ. ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ. ನಾವು ಉಸಿರಾಡ್ತಾ ಇರೋ ಈ ಗಾಳಿ ಮುಖಾಂತರದಲ್ಲಿ ಇರುವುದು ಎಷ್ಟು ಸತ್ಯನೋ ಗಾಳಿ, ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು. ಹಗಲು ರಾತ್ರಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು. ಅವ್ರು ಹೇಳ್ತಾರೆ, 700 ವರ್ಷ ನಾನು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುತ್ತೀನಿ, ಪ್ರತಿಯೊಬ್ಬರಿಗೂ ಪವಾಡಗಳನ್ನು ಮಾಡುತ್ತೀನಿ ಅಂತ ಹೇಳಿದ್ದಾರೆ ರಾಯರು. ಇದಾರಣ್ಣ. ಅದಕ್ಕೆ ತಾಯಿ ಹೇಳ್ತಾ ಇದೀನಲ್ಲಮ್ಮ, ನಿಮ್ಗೆ ಏನು 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೀನಲ್ಲ, ಇದನ್ನ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಮರಿಬಾರ್ದು. ನೀವು ಇನ್ನೂ ಪೂಜೆ ಮಾಡಿ, ನಾಳೆ ನಿಮ್ಮ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ತಾಯಿ. ಆಯ್ತಣ್ಣ, ಎಲ್ಲ ಅವ್ರ ದಯೆ ಅಣ್ಣ. ಎಲ್ಲ ರಾಯರ ಕೃಪೆಯಿಂದ, ರಾಯರ ಅನುಗ್ರಹದಿಂದ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೀನಿ ತಾಯಿ. ಚಿಂತಿಸಬೇಡಿ, ರಾಯರಿದ್ದಾರೆ ತಾಯಿ. ಮತ್ತೆ ಬಿಡುವಿದ್ದಾಗ ನಾನು ನಿಮ್ಗೆ ಸಂಪರ್ಕ ಮಾಡ್ತೀನಮ್ಮ ತಾಯಿ. ಆಯ್ತಣ್ಣ, ತುಂಬಾ ಖುಷಿ ಆಯ್ತಮ್ಮ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಎಷ್ಟಮ್ಮ ಅದ್ಭುತ, ನಿಮ್ಗೆ 1-2 ಪವಾಡಗಳು ಆಗಿರೋದು, ನಿಮ್ಗೆ 5-6 ಪವಾಡಗಳು ಆಗಿದೆ ಅಮ್ಮ ತಾಯಿ ನಿಮ್ಗೆ. ಅಪ್ಪನ ಹೆಸರು ನಾನು ಬೆಳಗ್ಗೆ ನನ್ನ ಉಸಿರು ಸ್ಟಾರ್ಟ್ ಆಗದೆ ರಾಘವೇಂದ್ರ ಸ್ವಾಮಿಗಳು ಅಂತಾನೆ. ಶುಭವಾಗಲಿಮ್ಮ ತಾಯಿ. ಅಮ್ಮ ಎಲ್ಲ ಕೊಟ್ಟಿದ್ದಾನಣ್ಣ ನಂಗೆ. ಒಳ್ಳೇದಾಗ್ಲಿ ತಾಯಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ. ನೀವೇನ್ ಅಂದುಕೊಂಡಿದ್ದೀರ ಅದೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ಕೂಡ ಕೇಳ್ತೀನಮ್ಮ ರಾಯರ್ನ ತಾಯಿ. ಆಯ್ತಣ್ಣ, ಓಕೆನಮ್ಮ, ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ರಾಯರ್ ನಿಮ್ಮನ್ನ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಆಯ್ತಣ್ಣ, ನಮಸ್ಕಾರ ಅಣ್ಣ.